ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿ ಪೂಜೆ ಕೂಡ ಮುಗಿಸಿದ್ದೀನಿ. ಆ್ಯಂಡ್ ಇವಾಗ ಟಿಫನ್ ಮಾಡಬೇಕು. ಆ್ಯಂಡ್ ನನ್ನ ಮಗಳು ಕೂಡ ಆವಾಗಲೇ ಎದ್ದಿದ್ದಾಳೆ. ಬನ್ನಿ ತೋರಿಸ್ತೀನಿ. ರೊಟ್ಟಿ ತೊಡ್ತಾ ಇದ್ದಾಳೆ ಅವಳೆ ಕೂತ್ಕೊಂಡು. ಬೆಳಗಿನ ತಿಂಡಿಗೆ ಚಪ್ರದವರೆಕಾಯಿ ಇತ್ತು. ಸೊ ಚಪ್ರದವರೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಚಪ್ರದವರೆಕಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ಒಂದು ಸೈಡು ರೊಟ್ಟಿ ಕೂಡ ತಟ್ಕೋತಾ ಇದ್ದೆ. ಅದರಲ್ಲಿ ನನ್ನ ಮಗಳು ನಾನೇ ತಟ್ಟಿ ಬೇಯಿಸ್ತಾ ಇದ್ದೀನಿ ಅನ್ನೋ ರೇಂಜಿಗೆ ಅವಳು ಮುಖ ಕೈ ಎಲ್ಲನೂ ಇಟ್ಟು ಮಾಡ್ಕೊಬಿಟ್ಟಿದ್ದಾಳೆ. ನಾನು ತಿಂಡಿನ ಮಾಡಿಕೊಂಡು ತಿಂಡಿ ಮುಗಿಸ್ಕೊಂಡೆ. ಗೈಸ್ ಇವಾಗ ಜಸ್ಟ್ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಬಂದೆ. ಆ್ಯಂಡ್ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಅದೆಲ್ಲ ಕ್ಲೀನ್ ಮಾಡಿದೆ. ಇವಾಗ ನನ್ನ ಮಗಳು ಮನಗಿದ್ದು ಎದ್ಲು. ಸೊ ಇವಾಗ ಸ್ನಾನ ಮಾಡಿಸ್ಬೇಕು. ಕರೆಂಟ್ ಹೋಗಿತ್ತು. ಸೊ ಹಂಗಾಗಿ ಇವಾಗ ನೀರು ಆನ್ ಮಾಡಿದ್ದೀನಿ. ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿ ಮತ್ತೆ ಸಿಗ್ತೀನಿ. ಹೊಡಿತಾ ಹೊಡಿತಾ ಚಚ್ಚು ಮಾಡು, ಚಚ್ಚಿ ಮಾಡೋದಕ್ಕೆ ಇಲ್ಲಿ ನೋಡಲಿ. ಹಿಂಗೆ ಚಚ್ಚಿ ಮಾಡು, ಹಿಂಗೆ ಹಾಂ. ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ಟ್ರಾಂಗಾಗಿ ಒಂದು ಲೋಟ ಕಾಫಿನೋ ಟೀನೋ ಕುಡಿದ್ರೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಅದಾದಮೇಲೆ ನಮ್ಮ ಮನೆಗೆ ಹೊಸ ವಸ್ತು ಬಂದಿದೆ ಅಂತಲೇ ಹೇಳ್ಬೋದು, ಟಿ ವಿ. ಸೊ ತೊಗೋಬೇಕು ಅಂತ ಅನ್ಕೋತಾ ಇದ್ವಿ. ಬಟ್ ಅದಕ್ಕೆ ಏನೇನೋ ಬರ್ತಾ ಇತ್ತು. ಸೊ ಫೈನಲಿ ನಾವು ಟಿ ವಿನ ತೊಗೊಂಡ್ವಿ. MI ಅಲ್ಟ್ರಾ 32 ಇಂಚ್ದು ತೊಗೋಬೇಕು ಅಂತ ಅನ್ಕೋತಾ ಇದ್ವಿ. ಏನೇನೋ ಆಗಿಬಿಡೋದು ಒಂದೊಂದು ಸತಿ. ಸೊ ಹಂಗಾಗಿ ಫೈನಲಿ ತೊಗೊಂಡ್ವಿ ಟಿ ವಿನ. ನಿನ್ನೆ ಫಿಟ್ ಕೂಡ ಆಯಿತು ಟಿ ವಿ. ಅದಾದಮೇಲೆ ಸಂಜೆ ಪಪ್ಪಾಯ ತಿನ್ನೋಣ ಅಂತ ಹೇಳಿಬಿಟ್ಟು ಮಂಡೆ ತಂದಿದ್ದು ಪಪ್ಪಾಯ ಇದು. ಆ್ಯಕ್ಚುಲಿ ಹಣ್ಣೇ ಆಗಿರಲಿಲ್ಲ. ಸೊ ಹಣ್ಣಾಗಿತ್ತು. ಸೊ ಟೇಸ್ಟ್ ಮಾತ್ರ ಅಲ್ಟಿಮೇಟ್, ಸೂಪರಾಗಿತ್ತು ಟೇಸ್ಟು. ತಿನ್ನೋಣ ಅಂತ ಫಸ್ಟು ನನ್ನ ಮಗಳಿಗೆ ತಿನ್ನಿಸ್ಬಿಡೋಣ ಅಂತ ಹಣ್ಣಾಗಿರೋದೆಲ್ಲನೂ ತೆಗೆದುಬಿಟ್ಟು ಬೀಜ ಎಲ್ಲನೂ ತೆಗೆದುಬಿಟ್ಟು ಅವಳಿಗೆ ನೀಟಾಗಿ ತೊಳೆದು ಕಟ್ ಮಾಡಿ ಅವಳಿಗೆ ತಿನ್ನಿಸಿ ಈಗ ನಾನೇ ಕಟ್ ಮಾಡ್ಕೊತಾ ಇದ್ದೀನಿ. ಗೈಸ್ ನಾನು ಈ ವ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಲ್ಕೊಂಡು ಎದ್ದು ನಾನು ಕೂಡ ಇವತ್ತು ನನ್ನ ಮಗನ ಜೊತೆ ಮಲ್ಕೊಬಿಟ್ಟಿದ್ದೆ. ಎದ್ದು ಹಣ್ಣು ತಿಂದು ಸ್ವಲ್ಪ ಹೊತ್ತು ಕೂತು ಮನೆ ಕಸ ಎಲ್ಲ ಒಡೆದು ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಮುಗಿಸಿದ್ದೀನಿ. ಮನೇಲಿ ಏನೋ ಒಂಥರ ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ವೈಬ್ ಬಂದಂಗೆ ಅನಿಸುತ್ತೆ. ಸೊ ನಾನು ಅದಕ್ಕೋಸ್ಕರ ಬೆಳಗ್ಗೆ ಸಂಜೆ 2 ಟೈಮು ಕೂಡ ಪೂಜೆ ಮಾಡ್ತೀನಿ ನಾನು. ಸೊ ಸಂಜೆ ಆದಮೇಲೆ ಇನ್ನೇನು ಕಾಫಿ ಟೈಮ್ ಅಲ್ವಾ. ಸೊ ನನ್ನ ಮಗಳಿಗೂ ನನಗೂ ಅವಳಿಗೆ ಹಾಲು ನನಗೆ ಕಾಫಿ ಮಾಡಿಕೊಂಡು ಕುಡಿದು ರಾತ್ರಿ ಊಟಕ್ಕೆ ಬೀನ್ಸ್ ಇತ್ತು. ಸೊ ಬೀನ್ಸ್ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಬೀನ್ಸ್ನ ಬಿಡಿಸೋಣ ಅಂತ ತೊಗೊಂಡು ಬಂದರೆ ಇವಳು ಅದನ್ನೆಲ್ಲನೂ ಕಿತ್ತು ಒಂದೊಂದು ಸೈಡಿಗೆ ಅರ್ವ ಹಾಕಿದ್ದಾಳೆ. ಫೈನಲಿ ಅವಳು ಕೈ ತಪ್ಪಿಸಿ ಎಲ್ಲನೂ ನೀಟಾಗಿ ಬಿಡಿಸ್ಕೊಂಡು ಬೇಯಿಸಿ ಆ್ಯಸ್ ಯೂಶ್ವಲ್ ಸೇಮ್ ಗೋರಿಕಾಯಿ ಪಲ್ಯ ಹೇಗೆ ಮಾಡಿದ್ನೋ ಅದೇ ಥರ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಫೈನಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಅದಕ್ಕೊಂದು 10 ನಿಮಿಷ ಬಿಟ್ಟು ನೀಟಾಗಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡೆ. ಕಿಚನೆಲ್ಲ ಸ್ವಲ್ಪ ಮೆಸ್ಸಿಯಾಗಿತ್ತು. ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲನೂ ವಾಶ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಮಗಳು ಸುಸ್ಸು ಮಾಡ್ಕೊಂಡು ಬಟ್ಟೆ ಎಲ್ಲ ನೆನೆಸ್ಕೊಬಿಟ್ಟಿದ್ಲು. ಸೊ ಮನ್ಕೊಳ್ಳೋ ಹೊತ್ತಲ್ಲಿ ಏನು ನೆಂದಿರೋ ಬಟ್ಟೆ ಹಾಕೊಳ್ಳೋದು ಅಂತ ಹೇಳಿಬಿಟ್ಟು ಚೇಂಜ್ ಮಾಡಿ ಮಲಗಿಸ್ದೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.